ಹಲೋ ವೀಕ್ಷಕರೇ, ಟ್ರೇಡಿಂಗ್ ಕನ್ನಡಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆಪ್ಷನ್ ಸೀರೀಸ್ ನ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಆಲ್ರೆಡಿ ಆಪ್ಷನ್ಸ್ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ನಾನು ಮಾಡಿದ್ದೇನೆ, ಅದನ್ನು ನೀವು ಚಾನೆಲ್ ನ ಪ್ಲೇ ಲಿಸ್ಟ್ ಅಲ್ಲಿ ನೀವು ಗಮನಿಸಬಹುದು. ಸೊ ಈ ವಿಡಿಯೋದಲ್ಲಿ ಪ್ರೀಮಿಯಂ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬಾ ಜನ ಏನ್ ಕೇಳ್ತಾ ಇದ್ರು ಅಂದ್ರೆ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸಸ್ ಗೆ ಡಿಫ್ರೆಂಟ್ ಪ್ರೀಮಿಯಂ ಏನಿರುತ್ತೆ, ಹಾಗೆ ಕೆಲವೊಮ್ಮೆ ಪ್ರೀಮಿಯಮ್ಸ್ ಏನಿರುತ್ತಲ್ಲ 5 to 10 rupees ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. 5 ರೂಪಾಯಿ, 10 ರೂಪಾಯಿ, 2 ರೂಪಾಯಿ ಈ ರೀತಿ ಪ್ರೀಮಿಯಮ್ಸ್ ಟ್ರೇಡ್ ಆಗ್ತಾ ಇರುತ್ತೆ. ಇದನ್ನ ನಾವು ಬೈ ಮಾಡಬಹುದು ಅನ್ನೋದು ತುಂಬಾ ಜನರ ಡೌಟ್ ಆಗಿರುತ್ತೆ. ಸೊ ಈ ಡೌಟ್ ಅನ್ನು ಕ್ಲಿಯರ್ ಮಾಡ್ಬೇಕಾದ್ರೆ ಫಸ್ಟ್ ಗೆ ನೀವು ಪ್ರೀಮಿಯಂ ಯಾವ ರೀತಿ ವರ್ಕ್ ಆಗುತ್ತೆ, ಪ್ರೀಮಿಯಂ ಯಾವೆಲ್ಲ ಬೇಸ್ಡ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಸೊ ಪ್ರೀಮಿಯಂ ಚೇಂಜ್ ಆಗೋದು ಆಪ್ಷನ್ಸ್ ಗ್ರೀಕ್ ಗಳ ಮೇಲೆ, ಬಟ್ ಪ್ರೀಮಿಯಂ ಅನ್ನೋ ವ್ಯಾಲ್ಯೂ ಡಿಸೈಡ್ ಆಗೋದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೆ ಟೈಮ್ ವ್ಯಾಲ್ಯೂ ಬೇಸ್ಡ್ ಆಗಿ. ಸೊ ಹಾಗಿದ್ರೆ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೆ ಟೈಮ್ ವ್ಯಾಲ್ಯೂ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಗೆ ನಾವು ಗಮನಿಸೋಣ. ಸೊ ಒಂದು ಪ್ರೀಮಿಯಂ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ 100 rupees ಆಗಿದ್ರೆ ಅದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೆ ಟೈಮ್ ವ್ಯಾಲ್ಯೂ ಅಂತ ಎರಡು ವ್ಯಾಲ್ಯೂಸ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಈಗ ಈ ಟೈಮ್ ವ್ಯಾಲ್ಯೂ ಏನಿದೆಯಲ್ಲ ಇದು ಅಟ್ ದ ಎಂಡ್ ಆಫ್ ದ ಎಕ್ಸ್ಪೈರಿ. ಫಾರ್ ಎಕ್ಸಾಂಪಲ್ ಇವತ್ತು ನಮ್ದು ಗುರುವಾರ ಆಗಿರುತ್ತೆ, ಇವತ್ತು ಎಲ್ಲಾ ಸ್ಟ್ರೈಕ್ ಪ್ರೈಸಸ್ ಗಳ ಟೈಮ್ ವ್ಯಾಲ್ಯೂ ಏನಿರುತ್ತಲ್ಲ ಇದು 0 ಆಗುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಹೊಸ ವೀಕ್ ಏನಿದೆಯಲ್ಲ ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿಯಲ್ಲಿ ನಮ್ಗೆ ಶುರು ಆಗೋದು ಫ್ರೈಡೆ ಇಂದ, ಎಕ್ಸ್ಪೈರಿ ನಮ್ಗೆ ಗುರುವಾರ ಇರುತ್ತೆ. ಸೊ ಈ ಫ್ರೈಡೆ ಇಂದ ಗುರುವಾರಕ್ಕೆ ಒಂದು ಟೈಮ್ ಇರುತ್ತಲ್ಲ, ಇದಕ್ಕೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ, ಅದನ್ನೇ ನಾವು ಟೈಮ್ ವ್ಯಾಲ್ಯೂ ಅಂತ ಕರೆಯೋದು. ಸೊ ಗುರುವಾರ ಎಕ್ಸ್ಪೈರಿ ದಿನ ಈ ಟೈಮ್ ವ್ಯಾಲ್ಯೂ ಏನಿರುತ್ತಲ್ಲ 0 ಆಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೈಡೆ ದಿನ ಒಂದು ಸ್ಟ್ರೈಕ್ ಪ್ರೈಸ್ ಗೆ ಅಥವಾ ಒಂದು ಪ್ರೀಮಿಯಂಗೆ 100 rupees ಅಂತ ಏನಾದ್ರೂ ಟೈಮ್ ವ್ಯಾಲ್ಯೂ ಕೊಟ್ಟಿದ್ರೆ ಅದು ಗುರುವಾರ ಆದಾಗ 0 ಆಗುತ್ತೆ. ಟೈಮ್ ಕಡಿಮೆ ಆಗ್ತಾ ಇದ್ದಾಗ ಈ 100 rupees ಕಡಿಮೆ ಆಗುತ್ತೆ. ಪ್ರೈಸ್ ಮೇಲೆ ಹೋಗ್ಲಿ ಅಥವಾ ಕೆಳಗಡೆ ಹೋಗ್ಲಿ ಈ ಟೈಮ್ ವ್ಯಾಲ್ಯೂ 0 ಆಗ್ಲೇಬೇಕಾಗತ್ತೆ. ಎಕ್ಸ್ಪೈರಿ ದಿನ ಈ ಟೈಮ್ ವ್ಯಾಲ್ಯೂ ಕಂಪ್ಲೀಟ್ ಆಗಿ 0 ಆಗ್ಬೇಕಾಗತ್ತೆ. ಈಗ ಇಂಪಾರ್ಟೆಂಟ್ ಆಗಿ ನಮ್ಗೆ ಬೇಕಾಗಿರೋದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು ಅನ್ನೋದು. ಸೊ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಇದು ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್ ಆಗಿರುತ್ತೆ. ಸೊ ಯಾವ ಪ್ರೈಸ್ ಅಲ್ಲಿ ಈಗ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಅದನ್ನ ನಾವು ಸ್ಪಾಟ್ ಪ್ರೈಸ್ ಅಂತ ಕರಿತೀವಿ. ಯಾವ ಸ್ಟ್ರೈಕ್ ಪ್ರೈಸ್ ನಲ್ಲಿ ನೀವು ಟ್ರೇಡ್ ನ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ ಈಗ 38,000 ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನೀವೇನಾದ್ರೂ 3800 ಸ್ಟ್ರೈಕ್ ಪ್ರೈಸ್ ನ ಚೂಸ್ ಮಾಡಿದ್ರೆ ಈಗ 38,000 ಸ್ಪಾಟ್ ಪ್ರೈಸ್ ಆಗುತ್ತೆ. ಇದು 3800 ಸ್ಟ್ರೈಕ್ ಪ್ರೈಸ್ ಏನಿರುತ್ತಲ್ಲ ಇದು ನಿಮ್ಗೆ ಸ್ಟ್ರೈಕ್ ಪ್ರೈಸ್ ಆಗುತ್ತೆ. ಸೊ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿದೆಯಲ್ಲ ಈ ಸ್ಪಾಟ್ ಪ್ರೈಸ್ ಮೈನಸ್ ಈ ಸ್ಟ್ರೈಕ್ ಪ್ರೈಸ್ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನು ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಒಂದು ಪ್ರೀಮಿಯಂ ಅಲ್ಲಿ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ ಹಾಗೆ ಟೈಮ್ ವ್ಯಾಲ್ಯೂ ಇರುತ್ತೆ. ಸೊ ಯಾವಾಗ್ಲೂ ನೆನಪಿಡಿ ಟೈಮ್ ವ್ಯಾಲ್ಯೂ ಯಾವಾಗ್ಲೂ 0 ಆಗ್ಬೇಕಾಗತ್ತೆ. ಹಾಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಯಾವಾಗ್ಲೂ ಒಂದು ಪಾಸಿಟಿವ್ ನಂಬರ್ ಆಗುತ್ತೆ. ಇಫ್ ಇನ್ ಕೇಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೈನಸ್ ಆಗಿದ್ರೆ ಅದನ್ನು ನಾವು 0 ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಡೈರೆಕ್ಟ್ ಆಗಿ ನಾವೀಗ ಆಪ್ಷನ್ಸ್ ಚೈನ್ ಡೇಟಾವನ್ನು ಗಮನಿಸೋಣ. ಆಪ್ಷನ್ ಚೈನ್ ನ ಗಮನಿಸಬಹುದು. ಇಲ್ಲಿ ನಮಗೆ ಡಿಫರೆಂಟ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಯಾವ ರೀತಿ ಕಾಲ್ ಆಪ್ಷನ್ ನ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿ ಡಿಫರೆಂಟ್ ಸ್ಟ್ರೈಕ್ ಪ್ರೈಸಸ್ ಗೆ ಪ್ರೀಮಿಯಂ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈಗ ಸ್ಪಾಟ್ ಪ್ರೈಸ್ ಏನಿದೆ ಈಗ ಬ್ಯಾಂಕ್ ನಿಫ್ಟಿ ಎಲ್ಲಿ ರನ್ ಆಗ್ತಾ ಇದೆ 38,603 ಅಲ್ಲಿ ರನ್ ಆಗ್ತಾ ಇದೆ. ಈಗ 38,800 ಏನಾಗುತ್ತಲ್ಲ ಇದು ಔಟ್ ಆಫ್ ದ ಮನಿ ನಮ್ಗೆ ಕಾಲ್ ಆಪ್ಷನ್ ಆಗುತ್ತೆ. ಜಸ್ಟ್ ನಾವು ಕಾಲ್ ಆಪ್ಷನ್ ಇದ್ದು ಮಾತ್ರ ಪ್ರೀಮಿಯಂ ನ ನಾವು ನೋಡೋಣ. ಇಲ್ಲಿ ಪುಟ್ ಆಪ್ಷನ್ ಇದ್ದು ಕೂಡ ನಿಮ್ಗೆ ಪ್ರೀಮಿಯಂ ಕಾಣ್ಲಿಕ್ಕೆ ಸಿಗುತ್ತೆ, ಬಟ್ ಈ ಒಂದು ಎಕ್ಸಾಂಪಲ್ ಅಲ್ಲಿ ನಾವು ಕಾಲ್ ಆಪ್ಷನ್ ಮಾತ್ರ ನೋಡೋಣ ಸೊ ದಟ್ ನಮ್ಗೆ ಕನ್ಫ್ಯೂಷನ್ ಇರಲ್ಲ. ಸೊ 38,800 38,586 ಗೆ ಕಂಪೇರ್ ಮಾಡಿದ್ರೆ ಔಟ್ ಆಫ್ ದ ಮನಿ ಆಗುತ್ತೆ. ಸೊ ಇದರ ಪ್ರೀಮಿಯಂ 61 rupees ಇದೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಕೂಡ ನಾವು ಔಟ್ ಆಫ್ ದ ಮನಿ ಅಂದ್ರೆ 38,900 39,000 ಈ ರೀತಿ ಔಟ್ ಆಫ್ ದ ಮನಿ ಸ್ಟ್ರೈಕ್ ಪ್ರೈಸಸ್ ಗಳನ್ನ ಚೂಸ್ ಮಾಡಿದಾಗ ಪ್ರೀಮಿಯಂ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. 43, 29, 20, 15, 11 ಈ ರೀತಿ 8 ಅಲ್ಲೂ ಕೂಡ ನಮ್ಗೆ ಪ್ರೀಮಿಯಂ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಈಗ 8 rupees ಗೆ ಪ್ರೀಮಿಯಂ ಸಿಗ್ತಾ ಇದೆ ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಕಡಿಮೆ ಪ್ರೈಸ್ ಗೆ ನನ್ಗೆ ಸಿಗ್ತಾ ಇದೆ 8 rupees ತರ ಇನ್ವೆಸ್ಟ್ ಮಾಡಿದ್ರೆ ನನ್ಗೆ ತುಂಬಾ ಲಾಟ್ ನನ್ಗೆ ಸಿಗುತ್ತೆ. ಲೈಕ್ 8 rupees ತರ ನನ್ಗೊಂದು 10,000ಕ್ಕೆ ಕಡಿಮೆ ಅಂದ್ರೆ ಒಂದು 5-6 ಲಾಟ್ ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇನ್ ದ ಮನಿ ನಾನೇನಾದ್ರೂ ಬೈ ಮಾಡಿದ್ರೆ ನನಗೆ ಕೇವಲ ಒಂದು ಲಾಟ್ ಸಿಗುತ್ತೆ 10,000ಕ್ಕೆ. ಇಫ್ ಇನ್ ಕೇಸ್ ಔಟ್ ಆಫ್ ದ ಮನಿ ತಗೊಂಡಾಗ 2-3 ಲಾಟ್ ಅನ್ನ ನಾನು ಬೈ ಮಾಡಬಹುದು ಅಂತ ತುಂಬಾ ಬಿಗ್ನರ್ಸ್ ಔಟ್ ಆಫ್ ದ ಮನಿನ ತಗೊಳ್ತಾರೆ. ಬಟ್ ಪ್ರೈಸ್ ಎಷ್ಟೇ ಅವರ ಡೈರೆಕ್ಷನ್ ಅಲ್ಲಿ ಹೋದ್ರೂ ಕೂಡ ಈ ಪ್ರೀಮಿಯಂ ಏನಿರುತ್ತಲ್ಲ ಇದು ಯಾವುದೇ ರೀತಿ ಮೂವ್ ಆಗಲ್ಲ. ಏನಕ್ಕೆ ಅಂದ್ರೆ ಇದರಲ್ಲಿ ಇರೋದು ಜಸ್ಟ್ ಟೈಮ್ ವ್ಯಾಲ್ಯೂ. ಸೊ ಜಸ್ಟ್ ನಾವು ಇನ್ ದ ಮನಿ ಆಪ್ಷನ್ಸ್ ಗಳನ್ನ ಒಮ್ಮೆ ನೋಡೋಣ. ಇನ್ ದ ಮನಿ ಸ್ಟ್ರೈಕ್ ಪ್ರೈಸಸ್ ನಾವು ಗಮನಿಸೋದಾದ್ರೆ 38,500 ಗಿಂತ ಕೆಳಗಡೆ ಇರೋದೆಲ್ಲ ನಮ್ಗೆ ಇನ್ ದ ಮನಿ ಆಗುತ್ತೆ. ಯಾರಿಗಾದ್ರೂ ಈ ಇನ್ ದ ಮನಿ ಔಟ್ ಆಫ್ ಮನಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ಆಲ್ರೆಡಿ ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ, ಯಾವ ರೀತಿ ನಾವು ಸ್ಟ್ರೈಕ್ ಪ್ರೈಸ್ ನ ಚೂಸ್ ಮಾಡ್ಬೇಕು ಅನ್ನೋದನ್ನ, ಅದನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ತುಂಬಾ ಜನ ಝೀರೋ ಬ್ರೋಕರೇಜ್ ಯಾವ್ದಾದ್ರು ಕಂಪನಿ ಕೊಡ್ತಾ ಇದೆಯಾ ಅಂತ ಕೇಳ್ತಾ ಇದ್ರು. ಸೊ ಅವರಿಗಾಗಿ UPSTOX ಕಂಪನಿ ಒಂದು ಆಫರ್ ನ ನೀಡ್ತಾ ಇದೆ. ಇದು ಮೇರೆ ಅಸೆಟ್ಸ್ ನಿಂದ ಮ್ಯಾನೇಜ್ ಆಗ್ತಾ ಇರೋ ಕಂಪನಿ ಆಗಿದೆ. ಇದರಲ್ಲಿ ನೀವು 999 rupees ಒನ್ ಟೈಮ್ ಫೀಸ್ ನ ಪೇ ಮಾಡಿದ್ರೆ ನಿಮ್ಗೆ ಬ್ರೋಕರೇಜ್ ಏನಿರುತ್ತಲ್ಲ ಲೈಫ್ ಟೈಮ್ ಫ್ರೀ ಆಗಿರುತ್ತೆ. ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಕೂಡ 0 ಆಗ್ಬೇಕಾದ್ರೆ
ಇನ್ನೊಂದು 999 ರುಪೀಸ್ ನ ನೀವು ಪೇ ಮಾಡಿದ್ರೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಕೂಡ ಕಂಪ್ಲೀಟ್ ಆಗಿ ಫ್ರೀ ಆಗುತ್ತೆ. ಆಲ್ಮೋಸ್ಟ್ 25 ಇಯರ್ಸ್ ಇಂದ ಅವರು ಈ ಒಂದು ಫೀಲ್ಡ್ ಅಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ. ಹಾಗೆ ತುಂಬಾನೇ ಈಸಿಯಾಗಿ ನೀವು ಇದರಲ್ಲಿ ಅಕೌಂಟ್ ಓಪನ್ ಮಾಡಬಹುದು. ಒನ್ ಟೈಮ್ ಫೀಸ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಬ್ರೋಕರೇಜ್ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಹಾಗೆ ನಿಮಗೆ ವಾಯ್ಸ್ ಸರ್ಚ್ ಆಪ್ಷನ್ ಕೂಡ ನಿಮಗೆ ಇದರಲ್ಲಿ ಸಿಗೋದ್ರಿಂದ ನೀವು ಇದರ ಪ್ಲಾಟ್ಫಾರ್ಮ್ ಅನ್ನು ಒಮ್ಮೆ ಗಮನಿಸಬಹುದು. ತುಂಬಾನೇ ಈಸಿಯಾಗಿ ಇದರಲ್ಲಿ ನೀವು ಟ್ರೇಡ್ ಮಾಡಬಹುದು. ಇಲ್ಲಿ ನೀವು ವಾಚ್ ಲಿಸ್ಟ್ ಅನ್ನ ಗಮನಿಸಬಹುದು. ತುಂಬಾನೇ ಈಸಿಯಾಗಿ ಇಲ್ಲಿ ಬೈ ಅಂಡ್ ಸೆಲ್ ನ ನೀವು ಇಲ್ಲಿ ಮಾಡಬಹುದು. ಸೊ ನಿಮ್ಗೆ ಏನಾದ್ರೂ ಎಂಸ್ಟಾಕ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಲಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಂಸ್ಟಾಕ್ಸ್ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅದರಲ್ಲಿ ನೀವು ಅಕೌಂಟ್ ನ ಓಪನ್ ಮಾಡಬಹುದು. ಸೊ ಈಗ ನಾವು ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ 38,400 ಏನಿರುತ್ತಲ್ಲ ಇದು ಇನ್ ದ ಮನಿ ಆಗುತ್ತೆ. 38,300 ಇನ್ ದ ಮನಿ, 38,200 ಇದು ಇನ್ ದ ಮನಿ ಆಗುತ್ತೆ. ಸೊ ನೀವು ಸ್ಲೈಟ್ಲಿ ಇನ್ ದ ಮನಿ ಹೋದಾಗ 254 ಪ್ರೀಮಿಯಂ ಕಾಣ್ಲಿಕ್ಕೆ ಸಿಗುತ್ತೆ. ಇನ್ನೂ ಇನ್ ದ ಮನಿ ಹೋದಾಗ 329, ಇನ್ನಷ್ಟು ಇನ್ ದ ಮನಿ ಹೋದಾಗ 413, ಹಾಗೆ ಇನ್ನೂ ಇನ್ ದ ಮನಿ ಹೋದಾಗ 503, 600 ಈ ರೀತಿ ನಮಗೆ ಪ್ರೀಮಿಯಂ ಕಾಣ್ಲಿಕ್ಕೆ ಸಿಗುತ್ತೆ. ಇದು ಏನಕ್ಕೆ ಆಗುತ್ತೆ ಅಂದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಾರಣದಿಂದ ಇದು ಆಗುತ್ತೆ. ಸೊ ಟೈಮ್ ವ್ಯಾಲ್ಯೂ ಏನಿರುತ್ತಲ್ಲ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸಸ್ ಗಳಿಗೆ ಕೂಡ ಟೈಮ್ ವ್ಯಾಲ್ಯೂ ಡಿಫ್ರೆಂಟ್ ಆಗಿರುತ್ತೆ. ಈ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಯಾವಾಗ ನಾವು ಗ್ರೀಕ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ ಆಗ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತೀನಿ. ಈಗ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ನ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡೋದು ಅನ್ನೋದನ್ನ ಗಮನಿಸೋಣ. ಸೊ ಫಸ್ಟ್ ಗೆ ನಾವು ಡೈರೆಕ್ಟ್ ಆಗಿ ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ನ ಗಮನಿಸೋಣ. 38,586 ಸಮಥಿಂಗ್ ಅಲ್ಲಿ ಈಗ ನಮಗೆ ಸ್ಪಾಟ್ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ 38,600 ಏನಿರುತ್ತಲ್ಲ ಅದು ನಮಗೆ ಎಟ್ ದ ಮನಿ ಆಗುತ್ತೆ. ಸೊ 38,600 ಇದು ಪ್ರೀಮಿಯಂ ನ ನಾವು ಗಮನಿಸೋದಾದ್ರೆ 139 ರುಪೀಸ್ ಅಥವಾ 140 ರುಪೀಸ್ ಸಮಥಿಂಗ್ ಅಲ್ಲಿ ಇಲ್ಲಿ ಪ್ರೀಮಿಯಂ ಚೇಂಜ್ ಆಗ್ತಾ ಇದೆ. ಸೊ ಲೈವ್ ಅಲ್ಲಿ ಇರೋದ್ರಿಂದ ಪ್ರೀಮಿಯಂ ಚೇಂಜ್ ಆಗ್ತಾ ಇರುತ್ತೆ. ಸೊ 38,600 ಇದ್ದು ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡೋದು, ಜಸ್ಟ್ ನಾನು ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ತೇನೆ. ಸೊ ಇಲ್ಲಿ ನಾನು ಜಸ್ಟ್ ಸ್ಪಾಟ್ ಪ್ರೈಸ್ ನ ಸ್ಟ್ರೈಕ್ ಪ್ರೈಸ್ ಇಂದ ಮೈನಸ್ ಮಾಡಿದಾಗ ಅಂದ್ರೆ 38,600 ಇಂದ 38,594 ನಾನು ಮೈನಸ್ ಮಾಡಿದಾಗ ನನಗೆ ಇಲ್ಲಿ -6 ಅಂತ ಬರುತ್ತೆ. ಸೊ -6 ಅಂತ ಬಂದಾಗ ಅದನ್ನ ನಾನು ಇಂಟ್ರೆನ್ಸಿಕ್ ವ್ಯಾಲ್ಯೂನ 0 ಅಂತಾನೆ ಕನ್ಸಿಡರ್ ಮಾಡಬೇಕು. ಸೊ 38,600 ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಪ್ಲೀಟ್ ಆಗಿ 0 ಆಗುತ್ತೆ. ಸೊ ಈಗ ಉಳಿದಿರೋದೇನು ಟೈಮ್ ವ್ಯಾಲ್ಯೂ ಮಾತ್ರ. ಹಾಗಾಗಿ 38,600 ಅಲ್ಲಿ ಏನ್ ಪ್ರೀಮಿಯಂ ರನ್ ಆಗ್ತಾ ಇದೆಯಲ್ಲ, ಇಲ್ಲಿ ನಮ್ಗೆ 38,600 ಅಲ್ಲಿ ಏನ್ ಪ್ರೀಮಿಯಂ 134 ರನ್ ಆಗ್ತಿದೆಯಲ್ಲ ಇದು ಕಂಪ್ಲೀಟ್ ಆಗಿ ಟೈಮ್ ವ್ಯಾಲ್ಯೂ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು 38,600 ನ ಕೆಳಗಡೆ ಅಂದ್ರೆ 38,580, 590 ಈ ರೀತಿ ಕ್ಲೋಸ್ ಆದ್ರೆ, ಇವತ್ತು 3:30 ಒಳಗಡೆ ಕ್ಲೋಸ್ ಆದ್ರೆ ಈ 132 ರುಪೀಸ್ ಏನಿರುತ್ತಲ್ಲ ಇದು ಕಂಪ್ಲೀಟ್ ಆಗಿ 0 ಆಗುತ್ತೆ. ಹಾಗಾಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಯಾವಾಗೆಲ್ಲ ಇರಲ್ವೋ ಆ ಪ್ರೀಮಿಯಮ್ಸ್ ನಮ್ಗೆ 0 ಆಗುತ್ತೆ. ಈಗ ನಾನು ಅರೌಂಡ್ 11:30 ಟೈಮ್ ಅಲ್ಲಿ ಈಗ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ರೆ 3:30 ನಂತರ ನೋಡಬಹುದು ಯಾವ ಪ್ರೈಸ್ ಅಲ್ಲಿ ಈ ಸ್ಪಾಟ್ ಪ್ರೈಸ್ ಕ್ಲೋಸ್ ಆಗುತ್ತಲ್ಲ ಅದರ ಮೇಲ್ಗಡೆ ಇರೋ ಸ್ಟ್ರೈಕ್ ಪ್ರೈಸಸ್ ಇದು ಪ್ರೀಮಿಯಂ ಎಲ್ಲ ಕಂಪ್ಲೀಟ್ ಆಗಿ 0 ಆಗಿರುತ್ತೆ. ಅದನ್ನ ನೀವು ಮತ್ತೆ ಆಪ್ಷನ್ ಚಾರ್ಟ್ ಅಲ್ಲಿ ಬೇಕಿದ್ರೆ ಗಮನಿಸಬಹುದು. ಸೇಮ್ ಪುಟ್ ಆಪ್ಷನ್ ಗೆ ಸ್ವಲ್ಪ ಉಲ್ಟಾ ನೀವು ಅಪ್ಲೈ ಮಾಡಿದ್ರೆ ಆಯ್ತು. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಈ ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್ ಏನಿರುತ್ತಲ್ಲ ಅದು ನಮ್ಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಎಕ್ಸ್ಪೈರಿ ಡೇ ದಿನ ಯಾವ ಲೆವೆಲ್ ಅಲ್ಲಿ ಪ್ರೈಸ್ ಕ್ಲೋಸ್ ಆಗುತ್ತೆ ನಮ್ಗೆ ಜಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಇನ್ ಕೇಸ್ ನಾನು ಏನಾದ್ರು ಸ್ವಲ್ಪ ಇನ್ ದ ಮನಿ ಹೋದಾಗ 38,300 ಇದು ಪ್ರೀಮಿಯಂ ನ ನಾನು ಗಮನಿಸೋದಾದ್ರೆ 330 ಇದೆ ಅಂದ್ರೆ ಜಾಸ್ತಿ ಇದೆ. ಇದು ಏನಕ್ಕೆ ಜಾಸ್ತಿ ಇದೆ ನಾನು ಜಸ್ಟ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 38,590 ಮೈನಸ್ 38,300 ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ 290 ರುಪೀಸ್ ಏನಿದೆಯಲ್ಲ ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗಿರುತ್ತೆ. ಸೊ 290 ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದ್ರೆ ಈಗ ಪ್ರೀಮಿಯಂ 330 ಸಮಥಿಂಗ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ 330 ಮೈನಸ್ 290 ಅಂದಾಗ ಜಸ್ಟ್ 40 ರುಪೀಸ್ ಮಾತ್ರ ಇಲ್ಲಿ ನಮಗೆ ಟೈಮ್ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಕಂಪೇರ್ ಟು ಔಟ್ ಆಫ್ ದ ಮನಿ ಹೋಗೋದಕ್ಕಿಂತ ನಮಗೆ ಇನ್ ದ ಮನಿ ಟ್ರೇಡ್ ಮಾಡೋದು ಸ್ವಲ್ಪ ಬೆಟರ್ ಆಗುತ್ತೆ. ಯಾಕಂದ್ರೆ ಟೈಮ್ ವ್ಯಾಲ್ಯೂ ಇರಲ್ಲ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಹಾಗೆ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದ್ದಾಗ ನಮಗೆ ಪ್ರಾಫಿಟ್ ಕೂಡ ಅದೇ ರೀತಿ ಆಗುತ್ತೆ. ಇಫ್ ಇನ್ ಕೇಸ್ ನಾನೇನಾದ್ರೂ 38,600 ಅಲ್ಲಿ ಪ್ರೈಸ್ ಟ್ರೇಡ್ ಆಗ್ತದೆ, ನಾನೇನಾದ್ರೂ ಕಂಪ್ಲೀಟ್ ಔಟ್ ಆಫ್ ದ ಮನಿ ಅಂದ್ರೆ 39,600 ಸ್ಟ್ರೈಕ್ ಪ್ರೈಸ್ ನ ಇಲ್ಲಿ ಗಮನಿಸೋದಾದ್ರೆ 6 ರುಪೀಸ್ ಗೆ ನನಗೆ ಟ್ರೇಡ್ ಆಗ್ತಾ ಇದೆ. ಸೊ ಇದರ ಡಿಫರೆನ್ಸ್ ಅನ್ನ ನಾನು ಗಮನಿಸೋದಾದ್ರೆ 38,600 ಮೈನಸ್ 39,600 ನಾನು ಮಾಡಿದಾಗ ನಿಯರ್ ಅಬೌಟ್ 1000 ಮೈನಸ್ ನಮಗೆ ಬರುತ್ತೆ. ಸೊ ಮೈನಸ್ ಎಷ್ಟೇ ಇದ್ರೂ ಕೂಡ ಇಂಟ್ರೆನ್ಸಿಕ್ ವ್ಯಾಲ್ಯೂ 0 ಅಂತಾನೆ ಕನ್ಸಿಡರ್ ಆಗುತ್ತೆ. ಬಾಕಿ ಇರೋದೇನು ಈ 6 ರುಪೀಸ್ ಮಾತ್ರ ನಮಗೆ ಟೈಮ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇದರ ಅರ್ಥ ಏನು, ಪ್ರೈಸ್ ಇಫ್ ಇನ್ ಕೇಸ್ ಎಷ್ಟೇ ಮೇಲೆ ಹೋದ್ರು ಕೂಡ ಈ 6 ರುಪೀಸ್ ಯಾವಾಗ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ಈ 39,600 ಇದ್ದು ಮೇಲ್ಗಡೆ ಪ್ರೈಸ್ ಮೂವ್ಮೆಂಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಯಾವಾಗ 39,600 ನ ಮೇಲ್ಗಡೆ ಎಕ್ಸ್ಪೈರ್ ಆಗುತ್ತಲ್ಲ ಪ್ರೈಸ್, ಆಗ ನಿಮ್ಗೆ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಲಾಭ ಆಗುತ್ತೆ. ಅದರ್ವೈಸ್ ನೀವೇನಾದ್ರೂ
₹6 ಪ್ರೀಮಿಯಂ ನ ತಗೊಂಡು ಅದೇನಾದ್ರೂ ಔಟ್ ಆಫ್ ದ ಮನಿಯಲ್ಲಿ ಕ್ಲೋಸ್ ಆದ್ರೆ ಅಂದ್ರೆ 39,600 ನೀವು ಬೈ ಮಾಡಿದ್ರೆ ಅದೇನಾದ್ರೂ 39,600 ವರೆಗೂ ಬಂದು ಅಂದ್ರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ 39,590 ವರೆಗೆ ಬರುತ್ತೆ, ತುಂಬಾನೇ ಶಾರ್ಪ್ ಆಗಿ ಅಪ್ವರ್ಡ್ ಮೂವ್ಮೆಂಟ್ ಕೊಡುತ್ತೆ, 1000 ಪಾಯಿಂಟ್ ಮೂವ್ ಆಗುತ್ತೆ. ಬಟ್ 39,600 ಮೇಲೆ ಕ್ಲೋಸ್ ಆಗಲ್ಲ ಅಂದ್ರೆ ನಿಮ್ಗೆ ಈ ₹6 ಏನಿರುತ್ತಲ್ಲ ಇದು ಕಂಪ್ಲೀಟ್ ಆಗಿ ಝೀರೋ ಆಗುತ್ತೆ. ಸೊ ನೀವು ಔಟ್ ಆಫ್ ದ ಮನಿ ಚೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ, ಜಸ್ಟ್ ಟೈಮ್ ವ್ಯಾಲ್ಯೂ ಇರುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗೋದಂದ್ರೆ ನೀವು ಸ್ಟ್ರೈಕ್ ಪ್ರೈಸ್ ಏನ್ ಬೈ ಮಾಡಿರ್ತೀರಲ್ಲ ಅದರ ಮೇಲ್ಗಡೆ ಪ್ರೈಸ್ ಮೂವ್ಮೆಂಟ್ ಆದಾಗ ನಿಮ್ಮ ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಇದರ ಮೇಲ್ಗಡೆ ಇನ್ನೊಂದು ಪಾಯಿಂಟ್ ಇದೆ, ಬ್ರೇಕ್ ಇವನ್ ಪಾಯಿಂಟ್ ಅಂತ. ಇದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಬಿಕಾಸ್ ಎಲ್ಲ ಒಂದೇ ಟೈಮ್ಗೆ ಆದಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಪ್ರೀಮಿಯಂ ಅಂತ ಬಂದಾಗ ಯಾವಾಗ್ಲೂ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಟೈಮ್ ವ್ಯಾಲ್ಯೂ ಏನಿರುತ್ತಲ್ಲ ಇದು ಪ್ರೀಮಿಯಂ ಆಗಿರುತ್ತೆ. ಸೊ ಟೈಮ್ ವ್ಯಾಲ್ಯೂ ಎಕ್ಸ್ಪೈರಿಂಗ್ ಕ್ಲೋಸ್ ಆದಾಗ ಯಾವಾಗ್ಲೂ ಝೀರೋ ಆಗುತ್ತೆ, ಕೇವಲ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾತ್ರ ಪ್ರೀಮಿಯಂ ಅಲ್ಲಿ ಇರುತ್ತೆ. ಸೊ ತುಂಬಾ ಜನ ಈ ಒಂದು ಕಾರಣದಿಂದ ಮಾರ್ಕೆಟ್ ಅಲ್ಲಿ ಲಾಸಸ್ ನ ಮಾಡ್ತಾರೆ. ಅವರ ಡೈರೆಕ್ಷನ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಆದ್ರೂ ಕೂಡ ಜಸ್ಟ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡುವಾಗ ಮಾಡೋ ಮಿಸ್ಟೇಕ್ ಇಂದ ಅವರು ಕಂಪ್ಲೀಟ್ ಆಗಿ ಅವರ ಡೈರೆಕ್ಷನ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಆದ್ರೂ ಕೂಡ ಲಾಸಸ್ ನ ಮಾಡ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಪ್ರೀಮಿಯಂ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಟೈಮ್ ವ್ಯಾಲ್ಯೂ ಹಾಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಗ್ಗೆ ಗಮನನ ಹರಿಸಬೇಕು. ಯಾವಾಗ್ಲೂ ನೆನಪಿಡಿ, ಟೈಮ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ ಎಕ್ಸ್ಪೈರಿ ಝೀರೋ ಆಗುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿರುತ್ತೆ ಅದು ಮಾತ್ರ ನಮ್ಗೆ ಉಳಿಯುತ್ತೆ. ಅಂದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ 38,300 ಸ್ಟ್ರೈಕ್ ಪ್ರೈಸ್ ಇದ್ದು ಪ್ರೀಮಿಯಂ ನ ನೀವು ಬೈ ಮಾಡಿದ್ರೆ 343 ಸಮಥಿಂಗ್ ಅಲ್ಲಿ ನೀವು ಅದನ್ನ ಬೈ ಮಾಡಿದ್ರೆ ಇದರಲ್ಲಿ ಏನ್ ಡಿಫರೆನ್ಸ್ ಇದೆಯಲ್ಲ, ಲೈಕ್ 343 ಅಲ್ಲಿ ನಮ್ಗೆ ಈಗ ರನ್ ಆಗ್ತಾ ಇದೆ, ನಾನೀಗ ಇದರ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 38,600 ಮೈನಸ್ 38,300 ಏನಿದೆಯಲ್ಲ ಇದು ₹300 ನಮ್ಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗುತ್ತೆ. ₹36 ಏನಿದೆಯಲ್ಲ ಅಂದ್ರೆ 336 ಅಲ್ಲಿ 300 ಇಂಟ್ರೆನ್ಸಿಕ್ ವ್ಯಾಲ್ಯೂ ಆದ್ರೆ ₹30 ನನ್ಗೆ ಟೈಮ್ ವ್ಯಾಲ್ಯೂ ಆಗುತ್ತೆ. ಅದು ಅಟ್ ದ ಎಂಡ್ ಆಫ್ ದ ಎಕ್ಸ್ಪೈರಿ ಕಂಪ್ಲೀಟ್ಲಿ ಝೀರೋ ಆಗುತ್ತೆ, ಜಸ್ಟ್ ₹300 ಮಾತ್ರ ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋ ಸ್ಟ್ರೈಕ್ ಪ್ರೈಸಸ್ ನಾವು ಚೂಸ್ ಮಾಡಬೇಕು. ಇಫ್ ಇನ್ ಕೇಸ್ ನಮಗೆ ಕಡಿಮೆಗೆ ಸಿಗ್ತಾ ಇದೆ ಅಂತ ₹6 ₹5 ಈ ರೀತಿ ಎಲ್ಲ ಬೈ ಮಾಡಿದಾಗ ಅದು ಗುರುವಾರ ಎಕ್ಸ್ಪೈರ್ ಆದಾಗ ಕಂಪ್ಲೀಟ್ ಆಗಿ ಝೀರೋ ಆಗುತ್ತೆ. ನಿಮ್ಮ ಡೈರೆಕ್ಷನ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಆದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿ ನಿಮ್ಗೆ ಪ್ರಾಫಿಟ್ ಆಗಲ್ಲ. ಸೊ ಇದೊಂದು ವಿಷಯನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಯಾವಾಗ್ಲೂ ಇನ್ ದ ಮನಿ ಸ್ಟ್ರೈಕ್ ಪ್ರೈಸಸ್ ನ ನೀವು ಆಸ್ ಅ ಬೈಯರ್ ಬೈ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಸೆಲ್ಲರ್ ಆಗಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಪ್ರೀಮಿಯಂ ಕಡಿಮೆ ಆದಾಗ ನಿಮ್ಗೆ ಲಾಭ ಆಗುತ್ತೆ, ಆಗ ನೀವು ಔಟ್ ಆಫ್ ದ ಮನಿ ಸ್ಟ್ರೈಕ್ ಪ್ರೈಸಸ್ ನ ಸೆಲ್ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮುಂದಿನ ಆಪ್ಷನ್ ಸೀರೀಸ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್ ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟಬಲ್ ವೀಕ್ ಅಹೆಡ್. Investments in securities markets are subject to market risks. Read all the related documents carefully before investing.